ಒಳ್ಳೆಯ ಕಾರ್ಯಕ್ರಮದಲ್ಲಿ ರಸಭಂಗ ಮಾಡ್ತಾ ನನಗೂ ನಾನೇ ಅನ್ಯಾಯ ಮಾಡಿಕೊಡ್ತಾ ಹೋಗ್ತಾ ಇದ್ದೀನಿ ಭಾವದಲ್ಲಿ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಹಾಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮ, ನಮ್ಮನ್ನು ಒಂದು ಆಧ್ಯಾತ್ಮಿಕ ಜ್ಞಾನ ಜಗತ್ತಿಗೆ ತಗೊಂಡು ಹೋಗ್ತಾ ಇರೋಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಬಹಳ ಆನಂದವಾಗಿದೆ. ಅನಿವಾರ್ಯ ಹೋಗಬೇಕಾಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಮಾತಿನ ಮಧ್ಯೆಯೇ ನಿಲ್ಲಿಸಿ ಈ ಕಾರ್ಯಕ್ರಮ ಮುಂದುವರಿಯಂಗಾಯಿತು. ಅದಕ್ಕಾಗಿ ಪೃಥ್ವಿರಲಿ, ಶಿವರಾಮಠರಲ್ಲಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವಕವಾದ ಕ್ಷಮೆಯನ್ನು ನಾನು ಕೇಳ್ತಾ ಇದ್ದೀನಿ. ಪೃಥ್ವಿಯವ್ರು ಮಾತು ಹೇಳಿದ್ರು, ನಾನು ಪರಿಚಯ ಮಾಡ್ತಾ ಸಂಘದಲ್ಲಿ ನಮಗೆಲ್ಲ ಸಂಘದಲ್ಲಿ ಯಾರಿಗೂ ಮಾರ್ಗದರ್ಶನ ಮಾಡಲ್ಲ. ನಮ್ಮ ವೆಂಕಟಾಚಲ ಗುರುಗಳಿದ್ದು ಹಾಗೆ, ಅವ್ರು ಯಾರಿಗೂ ಮಾರ್ಗದರ್ಶನ ಮಾಡ್ತಿರಲಿಲ್ಲ, ಅವ್ರು ಯಾರಿಗೂ ಉಪದೇಶ ಮಾಡ್ತಿರಲಿಲ್ಲ. ಆದರೆ ಅವರ ಸಾನ್ನಿಧ್ಯದಿದ್ದವರಿಗೆ ಉಪದೇಶ ಸಿಗ್ತಿತ್ತು. ಅದಕ್ಕಾಗಿ ಅವಧೂತ ಅನ್ನೋದು ಯಾರೋ ಕೊಡೋ ಡೆಸಿಗ್ನೇಷನ್ ಅಲ್ಲ. ಅವಧೂತ ತಾನಾಗೆ ನಿರ್ಮಾಣ ಆಗುವುದು, ತನ್ನಲ್ಲೇ ತಾನೇ ನಿರ್ಮಾಣ ಆಗುವ ಅವಧೂತರು. ಸಂಘದಲ್ಲಿ RSS ಅಲ್ಲಿ ಹಾಗೆ RSS ಯಾರಿಗೂ ಡಿಕ್ಟೇಟ್ ಮಾಡೋಲ್ಲ. ಅದು RSS ಇದ್ದವರಿಗೆ ನಾನೊಂದಷ್ಟು ಒಳ್ಳೇದಾಗಬೇಕು, ಯೋಚನೆ ಮಾಡಬೇಕು, ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕು. ಜೀವನ ಅಂದರೆ ದುಡ್ಡು ಕಾಸುವುದರಲ್ಲಿ ಮಾತ್ರ ಅಲ್ಲ, ನನ್ನ ಜೀವನವನ್ನು ವ್ಯಕ್ತಿತ್ವವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ, ಅದನ್ನು ಜಗತ್ತಿಗೆ ಕೊಡಬೇಕು ಅಂತಂತೆ. ನಮ್ಮ ನರೇಂದ್ರ, ಪೃಥ್ವಿ, ಅನೇಕ ನಮ್ಮ ಸ್ವಯಂ ಸೇವಕರಿಗೆ ಈ ಒಂದು ದೇವಿಯ ಈ ಆಧ್ಯಾತ್ಮಿಕ ಸ್ವರೂಪವನ್ನು ಜೀವನಕ್ಕೆ ಬೇಕಾದಂಗೆ ತಿಳಿಸಿ ಎಲ್ಲರ ಜೀವನವನ್ನು ಈ ರೀತಿಯಾದ ಒಂದು ಸಂತೋಷಮಯ, ಸಮಾಧಾನಕರ ಮತ್ತು ತೃಪ್ತಿ ಆಗುವಾಗ ಮಾಡಬೇಕು ಅಂತ ಅವರಿಗನ್ನಿತ್ತು. ನಮ್ಮ RSS ಒಂದು ಮಾತಿದೆ, ಸಂಘ ಕುಚ್ಚನೆ ಹೀ ಕರೆಗ, ಸ್ವಯಂ ಸೇವಕ ಸಬ್ ಕುಚ್ ಕರೆಗ. ಸಂಘ ಏನೂ ಮಾಡಲ್ಲ, ಸಂಘ ನೀನು ಉತ್ತಮನಾಗು, ನೀನು ಉಳಿದವರಿಗೂ ಉತ್ತಮವಾದದ್ದು ಮಾಡು, ಇಷ್ಟೇ ಸಂಘ ಹೇಳೋದು. ನೀನು ಭಾರತದಲ್ಲಿ ಹುಟ್ಟಿದ್ಯಾ, ಈ ಜಗತ್ತಲ್ಲಿ ಹುಟ್ಟಿದ್ಯಾ, ಸಮಾಜಕ್ಕೆ, ರಾಷ್ಟ್ರಕ್ಕೆ, ಜಗತ್ತಿಗೆ ನೀನು ಒಳ್ಳೆಯವನಾಗು ಮತ್ತು ಒಳ್ಳೆಯದನ್ನು ಮಾಡು ಜಗತ್ತಿಗೆ ಅಂತ. ಹಾಗಾಗಿ ನರೇಂದ್ರ, ಪೃಥ್ವಿ, ಅನೇಕ ನಮ್ಮ ಸ್ವಯಂ ಸೇವಕರು ಈ ದೃಷ್ಟಿನಲ್ಲಿ ಸಂಘದ ಈ ದೀಕ್ಷೆಯನ್ನು ಅವರೇ ಸ್ವೀಕಾರ ಮಾಡಿ ಈ ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಗೌರವವನ್ನು ನಾನು ವ್ಯಕ್ತಿಗತ ಇಟ್ಕೊಡ್ತಾ, ಸಂಘ ಆ ರೀತಿಯಾದ ನಿಮ್ಮೆಲ್ಲ ಸ್ವಯಂ ಸೇವಕರ ಬಗ್ಗೆ ಅತ್ಯಂತ ಹೆಮ್ಮೆಯನ್ನು ಪಡೆಯುತ್ತೆ ಅನ್ನೋ ವಿಷಯ ನೀಡುತ್ತಾ, ಅವರಿಗೆ ಸಂಘದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಾಧನೆ ಮಾಡ್ತಾ ಇರೋದಕ್ಕೆ, ಈ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ಇನ್ನೆರಡನೇದು ಪುಸ್ತಕದ ಬಿಡುಗಡೆ. ಅಷ್ಟಾಗಲೂ ಒಬ್ಬ ಅರ್ಗರ ಹತ್ರ ಪುಸ್ತಕ ಬಿಡುಗಡೆ ಮಾಡಿಸ್ಬೇಕಾಗಿತ್ತು. ನನ್ನ ತ್ಯಾಗ ಮಾಡಿಸಿದ್ರೆ ನನಗೇನೇ ಯೋಗ್ಯತೆ ಇದೆ ಅಂತಲ್ಲ, ಸಂಘದ ನಾನು ಪ್ರತಿನಿಧಿ ಅಂತ. ಹಾಗಾಗಿ ಸಂಘವೇ ಮಾಡಿದಂಗೆ ಅಂತ. ಸಂಘಕ್ಕೆ ಅರ್ಹತೆ ಇದೆ, ನನಗೆ ಅರ್ಹತೆ ಇದೆಯದು. ಸಂಘದ ಪ್ರತಿನಿಧಿಯಾಗಿ ನಾನು ಮಾಡಿದ್ದೀನಿ. ಆ ಕ್ಷೇತ್ರದಲ್ಲೂ ನಂದೇನು ಸಾಧನೆ ಇಲ್ಲ, ನಾನು ಒಳ್ಳೆ ಭಕ್ತನೂ ಅಲ್ಲ, ಒಳ್ಳೆ ಜ್ಞಾನಿಯೂ ಅಲ್ಲ, ಒಳ್ಳೆ ವಿಚಾರವಂತೂ ಅಲ್ಲ, ಭಾಳ ಅಧ್ಯಯನ ಮಾಡೋನು ಅಲ್ಲ. ಸಂಘ ಹೇಳ್ದಂಗೆ ಇಲ್ಲೋಗು ಅಲ್ಲೋಗು, ಇದು ಮಾಡು ಅದು ಮಾಡೋದು ಮಾಡೋಷ್ಟೇ ನಮಗೆ ಗೊತ್ತಿರೋದು. ಹಾಗಾಗಿ ಕುತ್ತಿಗೆಯಿಂದ ಮೇಲೆ ಭಾಳ ಕಡಿಮೆ ನನಗೆ. ಕೈ ಕಾಲಿಗೆ ಸಂಘ ಹೇಳಿದ್ದನ್ನು ಮಾತ್ರ ಮಾಡ್ತಾ ಇರೋದು. ಅದರ ಸಂಘದ ಪರವಾಗಿ ಈ ಪುಸ್ತಕದ ಒಂದು ಲೋಕಾರ್ಪಣೆ ಏನು ಆಗಿದೆ, ಇದನ್ನು ಅತ್ಯಂತ ಸಂತೋಷದಿಂದ, ಗೌರವದಿಂದ, ಶ್ರದ್ಧೆಯಿಂದ ನಾನು ಮಾಡಿದ್ದೀನಿ ಅಂತ ಹೇಳುತ್ತಾ, ಈ ಪುಸ್ತಕ ಹಿಂದಿ ಅವತರಣೆ. ಮೊದಲೇ ಈ ಪುಸ್ತಕ ಇದ್ದದ್ದನ್ನು ನಮ್ಮ ಆತ್ಮೀಯರಾದ ಪೃಥ್ವಿಯವರು ಕನ್ನಡದಲ್ಲಿ ಬಹಳ ನಾನು ಅದನ್ನು ಬೆಲೆ ಇಟ್ಕೊಂಡಿದ್ದೀನಿ, ನಾನು ಅದನ್ನು ಗಮನಿಸಿದ್ದೀನಿ. ಪೂರ್ತಿ ಅಲ್ಲದೆ ಆದರೂ ಸಾಕಷ್ಟು ಅದನ್ನು ಓದುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಅದರದ್ದು ಯಥಾವತ್ ಅನುವಾದವನ್ನು ಶ್ರೀಯುತ ಶಿವರಾಮಠರು ಮಾಡಿರುವಂಥದ್ದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ನನಗೆ ಅನಿಸುತ್ತೆ. ಕನ್ನಡದಲ್ಲಿ ಏನೇನಿದೆಯೋ, ಸಂಸ್ಕೃತ ಮೂಲ ಇದೆ, ಕನ್ನಡದ ಲಿಪಿ ಇದೆ, ಕನ್ನಡದ ಅನುವಾದ ಇದೆ, ಭಾವಾರ್ಥ ಇದೆ, ಎಲ್ಲವೂ ಇರುವಂಥ ಆ ಪುಸ್ತಕ ಜನಸಾಮಾನ್ಯರಿಗೂ ಓದಿಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ಜೀವನದ ಅಳವಡಿಸಿಕೊಳ್ಳುವ ರೀತಿಯೊಳಗೆ ಪುಸ್ತಕ ಇದೆ. ಆ ರೀತಿ ಪುಸ್ತಕ ಬರೆದಿರುವಂಥ ಪೃಥ್ವಿಯವರಿಗೆ ಮತ್ತು ಅದನ್ನು ಈಗ ಹಿಂದಿ ಭಾಷಿಕರಿಗೆ ಲಾಭ ಆಗಿ ಅನುವಾದ ಮಾಡಿಕೊಡ್ತಾರೋ ಅವರಿಗೂ ಕೂಡ ಈ ಒಂದು ಆಂದೋಲನ ಪರವಾಗಿ ಮತ್ತು ನಾನು ವ್ಯಕ್ತಿಗತವಾಗಿ ಮತ್ತು RSS ಪರವಾಗಿ ಅವರಿಬ್ಬರಿಗೂ ಅತ್ಯಂತ ಗೌರವದ ಅಭಿನಂದನೆ ಸಲ್ಲುತ್ತಾ, ಆ ಗುರುಗಳು ಮತ್ತು ಸಾಕ್ಷಾತ್ ಆ ದುರ್ಗಾ ಮಾತೆ ಅವರಿಗೆ ಎಲ್ಲ ರೀತಿಯಲ್ಲ ಸನ್ಮಾನಗಳನ್ನು ಮಾಡಲಿ ಅಂತೇಳಿ ನಾನು ಅತ್ಯಂತ ಶ್ರದ್ಧೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.